ಯಲ್ಲಾಪುರ ತಾಲೂಕಾ ಕಾನೂನು ಸಮಿತಿ, ವಕೀಲರ ಸಂಘ ಮತ್ತು ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ಪಟ್ಟಣದ ಗಂಗಾಧರೇಂದ್ರ ಸರಸ್ವತಿ ಸಭಾಭವನದಲ್ಲಿ ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸಲಾಯಿತು. ವಿಶ್ವ ತಂಬಾಕು ರಹಿತ ದಿನಾಚರಣೆಯನ್ನು ಉದ್ಘಾಟಿಸಿ ಮಾತನಾಡಿದ ಸಿವಿಲ್ ನ್ಯಾಯಾಧೀಶರಾದ ಲಕ್ಷ್ಮೀಬಾಯಿ ಪಾಟೀಲ್, ಹದಿಹರೆಯದಲ್ಲಿ ಮಕ್ಕಳು ಕುತೂಹಲ ಮತ್ತು ಆಕರ್ಷಣೆಗೆ ಒಳಗಾಗಿ ದಾರಿ ತಪ್ಪದೆ ಮಾದಕ ವಸ್ತುಗಳ ವ್ಯಸನಕ್ಕೆ ಒಳಗಾಗದೆ ಉತ್ತಮ ಜೀವನವನ್ನು ರೂಪಿಸಿಕೊಳ್ಳುವತ್ತ ಗಮನ ಹರಿಸಬೇಕು. ಕ್ಷಣಿಕ ಸುಖಕ್ಕಾಗಿ ತಂಬಾಕು ಉತ್ಪನ್ನಗಳನ್ನು ಹಾಗೂ ಮತ್ತಿತರ ಮಾದಕ ವಸ್ತುಗಳನ್ನು ಸೇವಿಸಿ ಆರೋಗ್ಯವನ್ನು ಹಾಳು ಮಾಡಿಕೊಳ್ಳಬಾರದು. ಕೆಟ್ಟ ಚಟಗಳ ದಾಸರಾಗದೆ ಜೀವನವನ್ನು ಉತ್ತಮವಾಗಿ ಹಾಗೂ ಆರೋಗ್ಯಕರವಾಗಿ ರೂಪಿಸಿಕೊಳ್ಳಬೇಕು ಎಂದು ಹೇಳಿದರು. ಇಲ್ಲಿರುವಂತಹ ಪ್ರತಿಯೊಬ್ಬ ವಿದ್ಯಾರ್ಥಿ ಯಾರು ಏನಾಗ್ತೀರಂತ ಗೊತ್ತಿಲ್ಲ. ಈ ದೇಶದ ಪ್ರಧಾನಮಂತ್ರಿ ಆಗ್ಬೋದು, ದೇಶದ ಆಡಳಿತ ಚುಕ್ಕಾಣಿಯನ್ನು ಹಿಡಿಯುವಂತಹ ಮಹಾನ್ ವ್ಯಕ್ತಿಗಳು ನೀವು ಆಗಿ ಹೊರಹೊಮ್ಮಬಹುದು. ಹಾಗಾಗಿ ಅಂಥ ನಿಮ್ಮಗಳ ಮೂಲಕ ಸಮಾಜದ ಒಂದು ಅಭಿವೃದ್ಧಿ ಆಗಬೇಕಂದ್ರೆ ಪ್ರತಿಯೊಂದು ಅವೇರ್ನೆಸ್ ಪ್ರೋಗ್ರಾಮ್ಗಳ ಮೂಲಕ ಸೊಸೈಟಿಗೆ ಹೋಗಬೇಕು. ಪ್ರತಿಯೊಬ್ಬರು ನಾವು ಸಮಾನವಾಗಿ ಕಾಣಬೇಕು. ಇವ್ರು ಯಾರು ಮೇಲಲ್ಲ ಕೀಳಲ್ಲ, ಎಲ್ಲರೂ ಮನುಷ್ಯರೇ. ಒಂದು ಕೆಲಸದ ಆ ಒಂದು ಹುದ್ದೆ ಆ ಒಂದು ಕೆಲಸಕ್ಕೆ ಸೀಮಿತ ಆದಂತೆ ಆ ವ್ಯಕ್ತಿ ಅದು ಕಾರ್ಯನಿರ್ವಹಿಸುತ್ತಾನೆ ಹೊರತು ಲೇಬರ್ ಆದ ತಕ್ಷಣ ಅವ್ರು ಯಾರೂ ನಾವು ಕಡಿಮೆ ಅಂತಲ್ಲ. ಅವರ ಒಂದು ಶ್ರಮನೇ ಇದು ಇಂಥ ಒಂದು ಸುಂದರವಾದ ವಾತಾವರಣ ಆಗೋಕ್ಕೆ ಸಾಧ್ಯ ಅಂತ ನಾನು ಹೇಳ್ತೀನಿ. ಮತ್ತು ಇವತ್ತು ಮೇ 31ಕ್ಕೆ ಎಂದು ತಂಬಾಕು ರಹಿತ ವಿಶ್ವ ದಿನಾಚರಣೆಯನ್ನು ನಾವು ಆಚರಣೆ ಮಾಡ್ತಾ ಇದ್ದೀವಿ. ಯಾಕಂತಂದರೆ ಇದರ ಬಗ್ಗೆ ವಿವರವಾಗಿ ವೈದ್ಯಾಧಿಕಾರಿಗಳು ಇದರ ಬಗ್ಗೆ ಅದರಿಂದ ಆಗುವಂಥ ಹೆಲ್ತ್ ಪ್ರಾಬ್ಲಮ್ಗಳನ್ನು ಅವರು ಹೇಳ್ತಾರೆ. ಈಗ 2016-17ರಲ್ಲಿ ನಾವು ಜಾಗತಿಕವಾಗಿ ಒಂದು ಸಮೀಕ್ಷೆಯನ್ನು ಮಾಡಿದ್ರು. ಜನ ತಂಬಾಕನ್ನು ಯಾಕೆ ಸೇವನೆ ಮಾಡ್ತಾರೆ, ಹೇಗೆ ಸೇವನೆಯನ್ನು ಪ್ರಾರಂಭ ಆಗ್ತದೆ ಅನ್ನೋದ್ರ ಬಗ್ಗೆ ಒಂದು ಸಮೀಕ್ಷೆಯನ್ನು ನಡೆಸಿದರು. ವಿಶೇಷವಾಗಿ ಯುವ ಜನತೆ ಒಂದು 3 ಕಾರಣಗಳಿಂದಾಗಿ ತಂಬಾಕು ಸೇವನೆಯನ್ನು ಪ್ರಾರಂಭ ಮಾಡ್ತಾರೆ. ಒಂದು, ಕುತೂಹಲಕ್ಕಾಗಿ ಅವರು ತಂಬಾಕು ಸೇವನೆಯನ್ನು ಪ್ರಾರಂಭ ಮಾಡ್ತಾರೆ. ಎರಡನೇದಾಗಿ, ತಮಗೆ ಇಷ್ಟವಾದ ನಟ ನಟಿಯರು ಅಥವಾ ಹೀರೋಗಳು ಯಾರಿದ್ದಾರೆ ಅವರ ಒಂದು ಅನುಕರಣೆ ಮಾಡಲಿಕ್ಕೋಸ್ಕರ ಈ ತಂಬಾಕಿನ ಚಟಕ್ಕೆ ಅಥವಾ ತಂಬಾಕಿನ ಒಂದು ರುಚಿಯನ್ನು ನೋಡಲಿಕ್ಕೆ ಪ್ರಾರಂಭ ಮಾಡ್ತಾರೆ. ಇನ್ನು 3ನೇ ಕಾರಣ ಅಂತಂದರೆ, ಮನೆಯಲ್ಲಿ ಪಾಲಕರು ಯಾರಾದರೂ ಇದ್ದರೆ ಅವರು ತಂಬಾಕಿನ ದಾಸ್ಯಗಳು ಆಗಿದ್ದರೆ ಅಥವಾ ತಂಬಾಕಿನ ಚಟವನ್ನು ಅವರು ರೂಢಿಸಿಕೊಂಡಿದ್ದರೆ ಅದರಿಂದಲೂ ಕೂಡ ಈ ಒಂದು ತಂಬಾಕಿನ ಚಟಕ್ಕೆ ಯುವ ಜನತೆ ಬಲಿಯಾಗುವ ಸಾಧ್ಯತೆ ಇರ್ತದೆ. ಮುಖ್ಯ ಅತಿಥಿಗಳಾಗಿ ತಾಲೂಕಾ ವಕೀಲರ ಸಂಘದ ಅಧ್ಯಕ್ಷೆ ಸರಸ್ವತಿ ಭಟ್, ಸಹಾಯಕ ಸರ್ಕಾರಿ ಅಭಿಯೋಜಕಿ ಜಿನತ್ ಬಾನು ಶೇಖ್, ಕಾರ್ಮಿಕ ಅಧಿಕಾರಿ ವೀಣಾ ಮಾಸ್ತಿ ಮೊದಲಾದವರು ಭಾಗವಹಿಸಿದ್ದರು. ಅಜಯ್ ಭಾರತೀಯ ಅಧ್ಯಕ್ಷತೆ ವಹಿಸಿದ್ದರು. ತಂಬಾಕು ಸೇವನೆಯ ದುಷ್ಪರಿಣಾಮಗಳ ಕುರಿತು ತಾಲೂಕಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಸ್ಟಿ ಭಟ್ ಉಪನ್ಯಾಸ ನೀಡಿದರು. ಜಿಎನ್ ಭಟ್, ತಟ್ಟಿಗದ್ದೆ, ನುಡಿಸಿರಿ ನ್ಯೂಸ್, ಯಲ್ಲಾಪುರ.